ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನಾನು ಸಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ ರಾಗಿ ಲಡ್ಡು. ಏನಪ್ಪಾ ನಾವು ರಾಗಿಲಿ ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ, ಗಂಜಿ ಈ ತರ ಎಲ್ಲ ಮಾಡ್ತಿರ್ತೀವಿ. ಇದೇನಿದು ರಾಗಿ ಲಡ್ಡು ಅನ್ಕೊಂಡ್ರ? ಹೌದು, ಇದು ತುಂಬಾನೇ ಈಸಿ ಮಾಡೋದು. ಹಾಗೆ ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮಕ್ಕಳು ರಾಗಿ ಐಟಮ್ಸ್ ಏನು ತಿನ್ಲಿಕ್ಕೆ ಬೇಡ ಅಂದಾಗ ನಾವು ಈ ತರ ಟ್ರೈ ಮಾಡ್ಬೋದು. ಇದನ್ನ ನಾವು ಚಾಕ್ಲೇಟ್ ಲಡ್ಡು ಅಂತಾನು ಹೇಳ್ಕೊಡ್ಬೋದು ಮಕ್ಕಳಿಗೆ. ಯಾಕಂದ್ರೆ ಇದು ನೋಡಕ್ಕೆ ಚಾಕ್ಲೇಟ್ ಕಲರ್ ಬರುತ್ತಲ್ವಾ, ಹಂಗಾಗಿ ಅವ್ರು ಅದನ್ನೇ ನಿಜ ಅನ್ಕೊಂಡು ತಿಂತಾರೆ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಯಾಕಂತಂದ್ರೆ ನಾನ್ ನನ್ನ ಮಗನಿಗೆ ಹಾಗೇನೆ ಹೇಳಿ ತಿನ್ನಿಸ್ತಾ ಇದ್ದೀನಿ. ಅವ್ನು ನಿಜವಾಗ್ಲೂ ಅದನ್ನ ಚಾಕ್ಲೇಟ್ ಲಡ್ಡುನೇ ಅನ್ಕೊಂಡು ತಿಂತಾ ಇದ್ದಾನೆ. ತುಂಬಾ ಇಷ್ಟಪಟ್ಟು ತಿಂತಾನೆ. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ವರ್ಕ್ ಆಯ್ತೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗಿದ್ರೆ ಬನ್ನಿ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಬಿಡೋಣ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಮೊದಲಿಗೆ ನಾನು. ಅದಾದ ನಂತರ 1 ಬಟ್ಲಾಗಷ್ಟು ರಾಗಿ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನ ನಾವು ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಕೋಬೇಕಾಗುತ್ತೆ. ನಂತರ ನಾನು 1 ಕಪ್ ಆಗೋಷ್ಟು ಬೆಲ್ಲನ ತಗೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ನೀರ್ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳಿ. ಬೆಲ್ಲ ಕರಗೋಷ್ಟರಲ್ಲಿ ನಾವಿಲ್ಲಿ ಡ್ರೈ ಫ್ರೂಟ್ಸ್ ನ ತಗೊಂಡ್ಬಿಡೋಣ. ಇಲ್ಲಿ ನಾನು ಬಾದಾಮಿ, ಗೋಡಂಬಿ ಹಾಗೆ ಶೇಂಗಾ ಅಂದ್ರೆ ಕಡಲೆ ಬೀಜನ 1 ಬಟ್ಲಲ್ಲಿ 3 ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇವುಗಳನ್ನ ಸಹ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದು 5 to 10 ಮಿನಿಟ್ಸ್ ಹುರ್ಕೊಳ್ಳಿ. ಅದಾದ ನಂತರ ಇಲ್ಲಿ 1 ಬಟ್ಲಾಗಷ್ಟು ಖರ್ಜೂರನ ತಗೊಂಡಿದ್ದೀನಿ. ಅದ್ರ ಬೀಜ ಎಲ್ಲ ತೆಕ್ಕೊಂಡು ಬರೀ ಹಣ್ಣನ್ನ ಮಾತ್ರ ಬಿಡಿಸ್ಕೊಂತಾ ಇದ್ದೀನಿ. ಬೀಜ ಎಲ್ಲ ತೆಗೆದಿದ್ದಾಯ್ತು. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ತಣ್ಣಗಾಗಿರೋಂತಹ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಪುಡಿ ಆಗ್ಬೇಕು, ತರಿಯಾಗಿರ್ಬಾರ್ದು. ಈಗ ಅದೇ ಜಾರ್ಗೆ ಖರ್ಜೂರನು ಹಾಗೆ 1/4 ಕಪ್ ಆಗೋಷ್ಟು ಒಣ ದ್ರಾಕ್ಷಿನೂ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂತಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ರಾಗಿ ಹಿಟ್ಟನ್ನು ಸಹ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂತಾ ಇದ್ದೀನಿ. ಇವಾಗ ಒಂದು 15 to 20 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ ರಾಗಿ ಹಿಟ್ಟು. ಇವಾಗ ಒಲೆನ ಆಫ್ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಪೌಡರು ಹಾಗೆ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಪೇಸ್ಟ್ ಸಹ ಹಾಕ್ಕೊಂತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ದ್ರಾಕ್ಷಿ ಅದು ಬಾಯಲ್ಲಿ ಬಂದ್ರೆ ಮಕ್ಕಳು ತಿನ್ನಲ್ವಲ್ಲ, ಹಂಗಾಗಿ ನಾನು ತೀರಾ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನ ಪಾಕ ಏನ್ ಬರೋದ್ ಬೇಡ, ಅಂದ್ರೆ ಒಂದೆಳೆ ಪಾಕ ಅದೇನು ಬೇಕಾಗೋದಿಲ್ಲ. ಜಸ್ಟ್ ನೀರಿನ ಕುದಿಸ್ಕೊಂಡ್ರೆ ಸಾಕು. ಅದು ಒಂದೆಳೆ ಪಾಕ ಆಗೇನಾದ್ರೂ ಬಂತಂದ್ರೆ ಲಾಡು ಎಲ್ಲ ಗಟ್ಟಿ ಆಗ್ಬಿಡುತ್ತೆ, ಅಗಿಯೋಕೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟು. ಒಂದ್ ವೇಳೆ ನೀವು ಪಾಕನ ಒಂದೆಳೆ ಪಾಕ ಆ ರೀತಿ ಮಾಡ್ಕೊಂಡ್ಬಿಟ್ರೆ ಲಾಡು ಎಲ್ಲ ಫುಲ್ ಗಟ್ಟಿ ಆಗ್ಬಿಡುತ್ತೆ. ಅವಾಗ ಮಕ್ಕಳು ಇಷ್ಟನೇ ಪಡೋದಿಲ್ಲ. ಜಸ್ಟ್ ಕುದಿಸ್ಕೊಳ್ಳಿ, ಅಷ್ಟೇ ಸಾಕು. ಇವಾಗ ಇನ್ನೊಂದಿಷ್ಟು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂತಿದ್ದೀನಿ. ಸುಮ್ಮನೆ ಲಾಡಲ್ ಹಾಕಿದ್ರೆ ಅಲ್ಲೊಂದು ಇಲ್ಲೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇನೆ. ಒಂದ್ ವೇಳೆ ನಿಮ್ಮ ಮಕ್ಳಿಗೆ ಅದು ಇಷ್ಟ ಆಗಲ್ಲ ಅಂತಂದ್ರೆ ಹಾಕ್ಬೇಡಿ. ನನ್ನ ಮಗನ್ಗೆ ಅವನ್ಗೆ ಇಷ್ಟ ಗೋಡಂಬಿ, ಹಾಗಾಗಿ ನಾನು ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಬಾಯಲ್ಲಿ ಬಂದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲದ ನೀರ್ನ ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೆ, ಅದು ತಣ್ಣಗಾದ್ಮೇಲೆ ಇವಾಗ ರಾಗಿ ಹಿಟ್ಟಲ್ಲಿ ಹಾಕೊಂತಾ ಇದ್ದೀನಿ. ಬಿಸಿ ಇದ್ದಾಗ ಹಾಕೊಂಡ್ರೆ ಕಲಸಕ್ಕೆ ಕಷ್ಟ ಆಗುತ್ತಂತ ತಣ್ಣಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಕೈಯಲ್ಲಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಾನು ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಳ್ಬೇಕು. ಹಂಗೆ ನಿಧಾನಕ್ಕೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖರ್ಜೂರ ಮತ್ತೆ ಒಣ ದ್ರಾಕ್ಷಿ ಹಾಕಿರೋದ್ರಿಂದ ಕೈಗೆ ಸ್ವಲ್ಪ ಜಿಡ್ ಅನಿಸ್ತಿರುತ್ತೆ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಹಾಕಿದೀವಿ ಅಂತ ಗೊತ್ತನ್ನೇ ಆಗೋದಿಲ್ಲ, ಯಾಕಂದ್ರೆ ಅದಷ್ಟು ಚೆನ್ನಾಗಿ ರಾಗಿ ಹಿಟ್ಟಲ್ಲೆಲ್ಲ ಹೊಂದ್ಕೊಂಡ್ ಬಿಡುತ್ತೆ.
ನೋಡಿ ಈ ತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ. ನನ್ಗಂತೂ ಮಾಡುವಾಗನೇ ಹಾಗೆ ಬಾಯಿಗೆ ಹಾಕೊಂಡ್ಬಿಡೋಣ ಅನಿಸ್ತಿತ್ತು, ಅಷ್ಟು ಯಮ್ಮಿ ಅನಿಸ್ತಾ ಇತ್ತು. ನನ್ನ ಮಗನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಿಜವಾಗ್ಲೂ ಅವನು ಚಾಕ್ಲೇಟ್ ಇಂದಾನೆ ಮಾಡಿರೋದು ಅನ್ಕೊಂಡ್ಬಿಟ್ಟಿದ್ದಾನೆ. ಸೊ ನೀವು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಲೇಬೇಕು. ನಿಮ್ಮ ಮಕ್ಳಿಗೂ ಸಹ ನೀವು ಚಾಕ್ಲೇಟ್ ಲಡ್ಡು ಮಾಡಿದೀನಿ ಅಂತ ಹೇಳ್ಕೊಡಿ. ನೋಡಿ ನಿಮ್ಮ ಮಗು ಆಗ ಕೇಳಿ ಕೇಳಿ ತಿನ್ನುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.